ಕೆದಕಿ ಗಟ್ಟಿ ಆಗ್ತಾ ಇದೆ ಇದು. ಇದು ಎಷ್ಟು ಗಟ್ಟಿ ಆಗಬೇಕು? ಇದು ತಳ ಬಿಟ್ಕೊಳ್ಳೋ ಅಷ್ಟು ತಳ ಬಿಟ್ಕೊಳ್ಳುತ್ತೆ, ಸ್ವಲ್ಪ ದಪ್ಪ ಆಗಿ ಆಮೇಲೆ ತಳ ಬಿಟ್ಟು ಬರುತ್ತೆ, ಅವಾಗ ಇದು ರೆಡಿ ಇದೆ ಅಂತ ಅರ್ಥ ಆಗುತ್ತೆ. ಆಮೇಲೆ ತುಪ್ಪ ಸೌರಿದ ತಟ್ಟೆಗೆ ಹಚ್ಕೊಂಡ್ರದ. ನಾನು ಕೆದಕ್ತೀನಿ ತುಪ್ಪ ಸೌರಿ ತಟ್ಟೆಗೆ ಕೊಡಿ, ಬಿಡಿ ಬಿಡಿ. ನಾವು ಒಂಚೂರು ಮಾಡಿ ಕಲ್ತ್ಕೊಳ್ತಾನೆ ಬಂದಿರೋದು. ನಾನು ತಳ ಹಚ್ಕೊಳ್ದೇ ಇರೋಂಗೆ, ತಳ ಸೀದೆ ಇರೋಂಗೆ ಕೆದಕ್ತಾ ಇರಬೇಕು. ಸ್ವೀಟ್ ಮಾಡಬೇಕು ಅಂದರೆ ಪೇಷನ್ಸ್ ಇರಬೇಕು, ಇಲ್ಲ ಸ್ವೀಟ್ ಮಾಡಬಾರ್ದು. ಆ್ಯಕ್ಚುಲಿ ಅಡುಗೆ ಮಾಡಬೇಕು ಅಂದ್ರೆ ಪೇಷನ್ಸ್ ಇರಬೇಕು, ಇಲ್ಲ ಅಡುಗೆ ಮಾಡಬಾರ್ದು, ಕೆಟ್ಟೋಗುತ್ತೆ ಅಡುಗೆ. ಯಾವಾಗಲೂ ಅಡುಗೆನ ತಾಳ್ಮೆಯಿಂದ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು. ಇನ್ನೂ ಗಟ್ಟಿ ಆಗ್ತಾ ಇದೆ ಇದು. ಒಂದು 20 ನಿಮಿಷ ಕೆದಕಬೇಕು, ತಾಳ್ಮೆ ಇರಬೇಕು, ಇಲ್ಲರ ಮಾಡೋಕ್ಕೆ ಹೋಗ್ಬಾರ್ದು, ಇದು ಹಾಳಾಗೋಗ್ಬಿಡುತ್ತೆ. ಅದು ಕರೆಕ್ಟಾಗಿ ಹದ ಬರೋ ತನಕ ಮಾಡಿದ್ರೇ ಅದು ಬರೋದು. ಆಮೇಲೆ ಅದನ್ನು ನೀಟಾಗಿ ಕಟ್ ಮಾಡ್ತೀರಲ್ವ ನೀವು, ಸ್ಲೈಸಸ್ ಆರಬೇಕು. ಆಗಿದೆ ಅದು. ಹಿಂಗೆ ಎತ್ತಿ ಹಿಂಗೆ ಹಾಕಿದಾಗ ಅದು ಬೀಳ್ಬೇಕು. ಹಾಗೆ ತಳ ಬಿಟ್ಟು ಬರಬೇಕದು. ಓಕೆ. ಈಗ ನೋಡಿ ಈ ಥರ ಬರ್ತಾ ಇದೆಯಲ್ಲ, ಮತ್ತು ಸ್ವಲ್ಪ ಅಂದರೆ ಶೈನಿಂಗ್ ಕಾಣ್ತಾ ಇದೆ ಇದರಲ್ಲಿ, ಸ್ವಲ್ಪ ಆ ಥರ ಹೊಳಿಬೇಕದು. ಹೊಳಿಬೇಕಾದ ನಂತರ ಹೊಳಿಬೇಕು. ಅದೇ ಬೋರ್ಡ್ದಲ್ಲಿ ಇದೆಯಲ್ಲ, ಲೈಟ್ ಬಿದ್ದರೆ ಚೆನ್ನಾಗಿ ಹೊಳೆಯುತ್ತೆ, ಅದಕ್ಕೆ ಹೇಳಿದೆ ಅಷ್ಟೇ. ಇನ್ನೇನು ಬೇರೆ ಏನು ಅರ್ಥ ಇಲ್ಲ ಅಷ್ಟೇ. ಇದಕ್ಕೆ ಯಾವುದೇ ಫ್ಲೇವರ್ ಹಾಕ್ಬೋದು, ಏಲಕ್ಕಿ ಅಥವಾ ಕೇಸರಿನೂ ಹಾಕ್ಬೋದು. ಆದರೆ ಇದಕ್ಕೆ ಅದರ ನಿಜವಾದ ರುಚಿ ಇರಬೇಕು ಅಂದರೆ, ಮತ್ತೆ ಪರಿಮಳ ಅದರದ್ದೇ ಇರಬೇಕು ಅಂದಾಗ ನಾವು ಏನೂ ಹಾಕದೆ ಮಾಡೋದು ಒಳ್ಳೆಯದು. ಇವಾಗ ನಮಗೆ ಇದನ್ನು ನೋಡ್ತಿದ್ರೆ ಇನ್ನೇನೋ ಮಾಡಬೇಕು ಅಂತ ಒಂದು ಐಡಿಯಾ ಬಂತು, ನಾನು ಮಾಡ್ತೀನಿ. ಅದಕ್ಕೆ ನಾವು ಬೇರೆ ಬೇರೆ ಥರದ್ದೆಲ್ಲ ಹಾಕ್ತೀವಿ. ಆದರೆ ಕಲ್ತಿದ್ದು ಬೇಸಿಕ್ ನಿಮ್ಮದು ಅಂತ ಹೇಳ್ಬಿಟ್ಟು ನಮ್ಮ ಪಾಡಿಗೆ ನಾವು ಮಾಡ್ಕೊಂಡ್ರೆ ಬೇರೆ ಹೆಸರು ಇಟ್ಬಿಡ್ತೀವಿ. ಆಗಿದೆ. ಓಕೆ, ತುಪ್ಪ ಸವರಿ ಪ್ಲೇಟಿಗೆ ಹಾಕೋದಾ? ಈಗ ಇದನ್ನು ಈ ಥರ ಒಂದು ಸೌಟಿಗೆ ತುಪ್ಪ ಸವರಿ ಸಮವಾಗಿ ಹರಡ್ಕೋಬೇಕು. ಇದು ಇನ್ನೊಂದು 10 ನಿಮಿಷ ಆರ್ಲಿಕ್ಕೆ ಬಿಡಬೇಕು. 10 ನಿಮಿಷ ಆರ್ಲಿಕ್ಕೆ ಬಿಡಬೇಕು. ಆಗ ಆರಾಮಾಗಿ ಕಟ್ ಮಾಡ್ಲಿಕ್ಕೆ ಬರುತ್ತೆ ಪೀಸ್. ಆಮೇಲೆ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಅಲಂಕಾರ ಮಾಡಬೇಕು. ಫಸ್ಟ್ ಆರ್ಬಿಡ್ಲಿ. ಓಕೆ ಓಕೆ. ಈಗ ಇದು ಆರಿದೆ ಅನ್ಸುತ್ತೆ, ಕಟ್ ಮಾಡ್ಬೋದಾ? ಈಗ ಚಾಕುಗೆ ತುಪ್ಪ ಸವರ್ಕೊಂಡು ಯಾವ ಆಕೃತಿ ಬೇಕಾದರೂ ನೀವು ಕಟ್ ಮಾಡ್ಬೋದು ಆರಾಮಾಗಿ. ಆಹಾ, ಸ್ಮೈಲಿ ಗುಂಡು ಕಟ್ ಮಾಡಿದ್ರೆ ನಂತರ ಇರ್ತಿತ್ತ ನೋಡಕ್ಕೆ. ಇದು ತುಪ್ಪದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಹರಳಾಗಿರೋ ಗಟ್ಟಿ ತುಪ್ಪ ಆದರೆ ಇನ್ನೂ ಚಂದ. ಈಗ ನಾನು ನಮ್ಮ ಭಾಷೆಯಲ್ಲಿ ಹೇಳ್ತೀನಿ, ನಮ್ಮ ಹವ್ಯಕ ಭಾಷೆ ಪರಿಚಯ ಮಾಡಿಕೊಡ್ಲಿಕ್ಕೆ. ಇದು ಹೆಂಗಾಯ್ದ ಏನೋ ನಂಗೆ ಗೊತ್ತಿಲ್ಲ. ಚಲೋ ಆಯ್ದೋಳಾದರೆ ಚಲೋ ಆಯ್ದೋಳು ಹೇಳಿ, ಇಲ್ಲದೇ ಇದ್ದರೆ ಚಲೋ ಆಗಲ್ಲೇ ಹೇಳಿದ್ರು ನನಗೇನು ಬೇಜಾರಿಲ್ಲ. ಚಲೋ ಆಯ್ದುಳ್ಳ ಅಂದರೆ ಚಲೋ ಆಯ್ದುಳ್ಳ ಅಂತ ಹೇಳ್ತೀನಿ, ಚಲೋ ಆಗಲ್ಲ ಅಂದರೆ ಚಲೋ ಆಗಲ್ಲ ಅಂತ ಹೇಳ್ತೀನಿ. ಅಂದರೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಆಯ್ತು ನನಗೆ ಬಿಡ್ರಿ. ನನ್ನ ಡೈಲಾಗ್ ನನಗೆ ಹೊಡಿತಿದ್ದೀರಾ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೇಳಿ, ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತೇಳಿ. ಅದು ನಂದು ಪೇಟೆಂಟ್ ಡೈಲಾಗ್ ನಿಮ್ಮ ಭಾಷೆಯಲ್ಲಿ ಹೇಳಿದ್ರಿ. ಓಕೆ. ಆ್ಯಕ್ಚುಲಿ ತುಪ್ಪದ ಮೂಗು ತುಂಬ ಚೆನ್ನಾಗಿದೆ. ದ್ರಾಕ್ಷಿ ಕಣ್ಣು, ಗೋಡಂಬಿ ತುಟಿ ಗುಂಡಿಗಿದ್ದಿದ್ರೆ ನಂತರನೇ ಇರ್ತಿತ್ತು. ಎನಿವೆ ಇದನ್ನು ಈಗ ಒಂದು ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಿದೆ ಅಂತ. ವಾವ್, ಒಳ್ಳೆ ನೀಟಾಗಿ ಕೇಕ್ ಕಟ್ ಮಾಡೋದಂಗೆ ಸ್ಮೂತಾಗಿ ಕಟ್ ಆಯಿತು. ಬೆಲ್ಲದ ಘಮ ಬಾಯಿ ತುಂಬ ಹರಡುತ್ತೆ. ಬೇರೆ ಇನ್ನೇನು ಎಸೆನ್ಸ್ ಹಾಕಿಲ್ಲ ಇವರು. ತುಪ್ಪದ ಘಮ ಒಂಚೂರು ಬರುತ್ತೆ ಅದು ಮೇಲೆ ಹಾಕಿರೋದ್ರಿಂದ. ಅದರ್ವೈಸ್ ಬರೀ ಬೆಲ್ಲದ ಘಮ ಅದ್ಭುತವಾಗಿದೆ. ನಾನು ಹಾಲ್ಬಾಯ್ ಮಾಡಿದ್ದೀನಿ. ಇದು ಆಲ್ಮೋಸ್ಟ್ ಅದೇ ಹಾಲು ಮಣ್ಣಿ. ನಿಮ್ಮ ಕಡೆ ಹಾಲು ಮಣ್ಣಿ ಅನಿಸುತ್ತೆ, ಬಟ್ ನಾನು ಹಾಲ್ಬಾಯ್ನ ಯಾವತ್ತೂ ಈ ಥರ ಮಾಡಿಲ್ಲ. ನಾವು ಅಕ್ಕಿನ ರುಬ್ಬಿಕೊಂಡು ಚೆನ್ನಾಗಿ ತಿರುವಿ ಮಾಡಿರೋದು. ನೀವು ಸಿಂಪಲ್ಲಾಗಿ ಹಾಲಿಗೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮಾಡಿಬಿಟ್ರಿ. ನಾವು ಮಾಡೋದಕ್ಕಿಂತ ಚೆನ್ನಾಗಿ ಮಾಡಿದ್ರೆ ನೀವು. ವೆರಿ ನೈಸ್. ಒಂದು ಕಣ್ಣು
ತೋರೆ ಕುರುಡು, ಒಂದು ಕಾಲು ಕುಂಟೆಲೆ. ಸೂಪರ್. ಶೋಭಾ ಅವರೇ, ತುಂಬ ಸಂತೋಷವಾಯಿತು. ನೀವು ನಮ್ಮ ಕಾರ್ಯಕ್ರಮವನ್ನು ತುಂಬ ಇಷ್ಟಪಟ್ಟು ನೋಡ್ತೀರಾ ಅಂತ ತಿಳಿದು ಸಂತೋಷವಾಯಿತು. ನನಗೆ ಇವತ್ತು ನೀವೆರಡು ಹೊಸ ಐಟಮ್ ಮಾಡಿಕೊಟ್ಟಿದ್ದೀರಾ, ನಿನ್ನೆ ಒಂದು ಇವತ್ತೊಂದು. ಇವೆರಡೂ ನನಗೆ ಮಾಡೋಕ್ಕೆ ಗೊತ್ತಿರಲಿಲ್ಲ. ಸೊ ನನ್ನ ಗುರುಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಎರಡು ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಿಂದ ಇನ್ನೊಂದಷ್ಟು ಪಾಠ ಕಲಿತೆ ನಾನು. ನನ್ನ ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಭೋಜನದ ಒಂದು ಪುಸ್ತಕ. ಈಗ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮಂಥ ಪಾಕ ಪ್ರವೀಣರ ಮುಂದೆ ನಿಂತು ಅಡುಗೆ ಮಾಡಲಿಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದ. ಆಮೇಲೆ ಸುವರ್ಣ ವಾಹಿನಿಯವರಿಗೂ ಧನ್ಯವಾದ. ಆಮೇಲೆ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಧನ್ಯವಾದವನ್ನು. ಪಾಕ ಪ್ರವೀಣ ಅಂತ ಕಲ್ತ್ಬಿಟ್ರಲ್ಲ, ಭಾಳ ಖುಷಿ ಆಗ್ತದೆ ನನಗೆ. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ನಂಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ. ಏನೋ ಒಂಚೂರು ಮಾಡ್ತೀನಿ ತರಲೆ ಮಾಡಿಕೊಂಡು ಅಷ್ಟೇ. ನಿಜವಾಗ್ಲೂ ಇಷ್ಟೆಲ್ಲ ಚೆನ್ನಾಗಿ ನಂಗೆ ಮಾಡೋಕ್ಕೆ ಬರಲ್ಲ. ತುಂಬ ಚೆನ್ನಾಗಿ ಮಾಡಿದ್ರಿ ನೀವು. ಈಗ ಈ ಪುಸ್ತಕ ನೋಡಿ ನಾನು ಪುಸ್ತಕದಲ್ಲಿ ಬೇಕಾದಷ್ಟು ರೆಸಿಪಿ ಇದೆ, ಪ್ರಯೋಗ ಮಾಡಿ ಚೆನ್ನಾಗಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮೂರ ಹೊಡೆದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ GRB ಇನ್ಸ್ಟೆಂಟ್ ಮಿಕ್ಸ್ ಆ್ಯಂಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿಯಲ್ಲಿ ಇವತ್ತು ನಾನು ಸ್ಪೆಷಲ್ಲಾಗಿ ಒಂದು ರಸಮ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇನ್ನೊಂದು ವೆರೈಟಿ ರಸಮ್ಮು. ನನಗೆ ಬೇಕಾದಷ್ಟು ಜನ ಪತ್ರಗಳು ಬರೀತಾರೆ ರಸಮ್ ಮಾಡೋದು ಹೇಳ್ಕೊಡಿ ಅಂತ. ನಾನು ವೆರೈಟಿ ಹೇಳ್ಕೊಡ್ತಾನೆ ಇದ್ದೀನಿ. ಇವತ್ತು ಇನ್ನೊಂದು ಹೊಸ ವೆರೈಟಿ. ಇದಕ್ಕೆ ನಾನು ಇಟ್ಟರ ಹೆಸರು ರಮಣಿ ರಸಮ್ ಅಂತ. ರಮಣಿ ಅಂದರೆ ಇರ್ತಕ್ಕಂಥ ಹೆಣ್ಣಿಗೆ ರಮಣಿ ಅಂತಾರೆ. ಹಾಗೆ ಇದು ಒಂಥರ ಸುಂದರವಾಗಿರ್ತಿದೆ, ಅದಕ್ಕೆ ರಮಣಿ ರಸಮ್. ಓಕೆ, ಸೊ ಈ ರಮಣಿ ರಸಮ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು 2 ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 2 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, GRB ಮಸಾಲ ಅವರ ರಸಮ್ ಪೌಡರ್, ಒಂದು ಸ್ವಲ್ಪ ಬೆಲ್ಲ, ಒಂದು 2 ಚಮಚ ಜೀರಿಗೆ, 2 ಚಮಚ ಮೆಣಸು, ಕರಿಮೆಣಸು, ಹುಣಸೆ ಹಣ್ಣಿನ ರಸ, ಸಾಸಿವೆ, ತುಪ್ಪ, GRB ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಈ ರಮಣಿ ರಸಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಒಂದು ಮಸಾಲೆ ಮಾಡ್ಕೋಬೇಕು. ಅದಕ್ಕೇನು ಮಾಡೋಣ ಅಂದರೆ ಫಸ್ಟು ಲೆಸನ್ ನಂಬರ್ 1 ಒಲೆ ಹತ್ತಿಸಬೇಕು. ಅದರ ಮೇಲೆ ಒಂದು ಪ್ಯಾನ್ ಇಡೋಣ. ಇದಕ್ಕೆ 1 ಟೀ ಸ್ಪೂನಷ್ಟು ಮೆಣಸು, 1 ಟೀ ಸ್ಪೂನಷ್ಟು ಜೀರಿಗೆ, ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಓಕೆ, ಈ ಕಡೆ ನಾವು ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು ಹಾಕೋಣ. 2 ಎಸಳು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ನಾನು, ಅದನ್ನು ಹಾಕ್ತೀನಿ. ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕ್ಬೋದು, ಇಲ್ಲದ್ರೆ ಹಾಗೆ ಮಾಡ್ಬೋದು. ಹಾಗೆ ಮಾಡಿದ್ರೆ ಹಿಂಗೆ ಹಾಕಿ ಒಗ್ಗರಣೆ ಹಾಕಬೇಕು. ಬೆಳ್ಳುಳ್ಳಿ ಹಾಕಿದ್ರೆ ಹಿಂಗೆ ಹಾಕೋ ಅವಶ್ಯಕತೆ ಇಲ್ಲ. ಓಕೆ, ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಸಿಡಿಯೋಕ್ಕೆ ಶುರುವಾಗುತ್ತೆ. ಆಗ ಇದನ್ನು ಇದಕ್ಕೆ ಹಾಕೋಣ. ಈಗ ಇದಕ್ಕೆ ಒಂದು ಚೂರು ನೀರು ಹಾಕಿ ನುಣ್ಣಿಗೆ ರುಬ್ಕೋಬೇಕು. ನಾನು ಇದನ್ನು ನುಣ್ಣಿಗೆ ರುಬ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ನಿಂಬೆಹಣ್ಣು ಕೇಳಿದ್ದೀರಾ? ತಗೋ. ಅಯ್ಯೋ ನನಗೆ ಬೇಡ, ನೀವೇ ಇಟ್ಕೊಳ್ಳಿ. ಬಟ್ಟೆ ನೆನೆಸುವಾಗ ಆ ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ಒಂದು ಹೋಳು ರಸ ಹಿಂಡ್ಬಿಟ್ಟು ನೆನೆಸಿ. ಬಿಳಿ ಬಟ್ಟೆ ಮಾತ್ರ ಅದನ್ನು ಸೇರಿಸಿದ್ರೆ ಒಳ್ಳೆ ಘಮಘಮ ಅಂತ ವಾಸನೆ ಇರುತ್ತೆ. ಜೊತೆಗೆ ವೈಟ್ನರ್ ಥರನೂ ಕೆಲಸ ಮಾಡುತ್ತೆ, ಬ್ಲೀಚ್ ಥರ. ನೆನೆಸಿ ನೀವು ಮರೀದೆ ಮಾಡಿ. ಬಿಳಿ ಬಟ್ಟೆಗಳನ್ನ ನೆನೆಸುವಾಗ ಅದ್ರ ಜೊತೆ ಅರ್ಧ ಹೋಳು ನಿಂಬೆಹಣ್ಣು ರಸ ಸೇರಿಸಿ ನೆನೆಸಿ. ಆಗ ಬಟ್ಟೆ ಕೆಟ್ಟ ವಾಸನೆ ಬರೋದಿಲ್ಲ, ಜೊತೆಗೆ ವೈಟ್ನರ್ ಥರನೂ ಕೆಲಸ ಮಾಡುತ್ತೆ. ಕೈ ರುಚಿಯಲ್ಲಿ ಇವತ್ತು ರಮಣಿ ರಸಮ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ರುಬ್ಬಿದ್ದಾಯಿತು, ಈಗ ರಸಮ್ ಮಾಡೋಕ್ಕೆ ಶುರು ಮಾಡೋಣ. ಸೊ ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಅದರ ಮೇಲೆ ಒಂದು ಪಾತ್ರೆ ಇಡಬೇಕು. ಇವತ್ತು ಮಡಿಕೆಯಲ್ಲಿ ರಸಮ್ ಮಾಡೋಣ ಅನಿಸ್ತು, ಅದಕ್ಕೆ ಈ ಥರ ಪಾತ್ರೆ ಇಟ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ರಸಮ್ ಮಾಡಿದ್ರೆ ಕೊಳದಪ್ಪಲೆಗೆ ಮಾಡಬೇಕು, ತುಂಬ ಚೆನ್ನಾಗಾಗುತ್ತೆ. ಏನಿವೆ, ಇದಕ್ಕೆ ನಾವು ನೀರು ಹಾಕೋಣ. ಸುಮಾರು 1.5 ಲೀಟ್ರಷ್ಟು ನೀರು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮ್ಯಾಟೊ ಮತ್ತು GRB ಪೌಡರ್, ರಸಮ್ ಪೌಡರ್, ಇದು ಒಂದು 4 ಚಮಚ. ಬೆಲ್ಲ ಹಾಕೋಣ ಒಂಚೂರು. ಇದು ಚೆನ್ನಾಗಿ ಕುದಿಬೇಕು. ಓಕೆ,
ಅಷ್ಟರಲ್ಲಿ ನಾವು ಇನ್ನೊಂದು ಪುಡಿ ಮಾಡ್ಕೊಳ್ಳೋಣ. ಜೀರಿಗೆ ಮತ್ತು ಮೆಣಸನ್ನು ಪುಡಿ ಮಾಡ್ಕೋಬೇಕು. ಓಕೆ, ಈಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಇದನ್ನು ಪುಡಿ ಮಾಡ್ಕೊಳ್ಳೋಣ. ಓಕೆ, ಇದನ್ನು ನಾನು ಪುಡಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕು.